ಗ್ಯಾಸ್ಗೆ KYC ಮಾಡಿಸುವಂಥದ್ದು ಸಾಕಷ್ಟು ಕಡ್ಡಾಯ. ಅದರಲ್ಲೂ ಕೂಡ ಆಗಸ್ಟ್ 16ರ ಒಳಗೆ ಈ ಒಂದು KYCಯನ್ನು ಮಾಡಿಸ್ಬೇಕಾಗತ್ತೆ. ಹೀಗಾಗಿ ತಮ್ಮ ಗ್ಯಾಸ್ಗೆ KYCಯನ್ನು ಮಾಡಿಸೋ ನಿಟ್ಟಿನಲ್ಲೂ ಕೂಡ ಗ್ರಾಹಕರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಮುಗಿಬಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ವಿವೇಕಾನಂದ ನಗರದಲ್ಲಿರುವಂಥ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ಇವತ್ತು ಜನಸಾಗರ ತಮ್ಮ ಗ್ಯಾಸ್ KYC ಮಾಡಿಸೋ ನಿಟ್ಟಿನಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ನೂರಾರು ಜನರು ಕೂಡ ಆ ಒಂದು ಏಜೆನ್ಸಿ ಮುಂಭಾಗದಲ್ಲಿ ನಿಂತ್ಕೊಂಡು KYC ಮಾಡಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇವತ್ತು ಅಷ್ಟೊಂದು ಜನಸಾಗರ ಸೇರೋದಕ್ಕೆ ಇನ್ನೇನು 2 ದಿನಗಳು ಬಾಕಿ ಇರುವಂಥದ್ದು. ಈ ಒಂದು KYC ಮಾಡಿಸ್ಲಿಲ್ಲ ಅನ್ನೋದಾದರೆ ಆ ಒಂದು ಗ್ಯಾಸಿಗೆ ಬರ್ತಿರುವಂಥ ಸಬ್ಸಿಡಿ ಕಟ್ಟಾಗುತ್ತೆ. ಜೊತೆಗೆ ಅವ್ರದ್ದೇನು ಕಮರ್ಷಿಯಲ್ ಡೊಮೆಸ್ಟಿಕ್ಕಿಂದ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಮಾಡಿಸ್ಲೇಬೇಕು ಅನ್ನುವಂಥದ್ದು. ಆದರೆ ಇಲ್ಲಿಗೆ ಬಂದಂಥ ಗ್ರಾಹಕರಿಗೆ ಸರಿಯಾದಂಥ ಮಾಹಿತಿಯನ್ನು ಇದುವರೆಗೂ ಕೊಟ್ಟಿರಲಿಲ್ಲ. ಅವರು ಜನರಿಂದ ತಿಳ್ಕೊಂಡಂಥ ನಿಟ್ಟಿನಲ್ಲಿ ಇವತ್ತು KYC ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ 8 ಗಂಟೆಯಿಂದಲೂ ಕೂಡ ನೂರಾರು ಜನರು ಕೂಡ ಸರತಿ ಸಾರಿನಲ್ಲಿ ನಿಂತ್ಕೊಂಡಿರುವಂಥದ್ದು. ತಿಂಡಿ ಊಟ ಇವೆಲ್ಲವುಗಳನ್ನು ಬಿಟ್ಕೊಂಡು ತಮ್ಮ ಮಕ್ಕಳುಗಳನ್ನು ಜೊತೆಯಲ್ಲೇ ಕರ್ಕೊಂಬಂದು ನಿಂತಿರುವಂಥದ್ದು. ಅವರಿಗೆ ಬಂದಂಥ ಗ್ರಾಹಕರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿರಲಿಲ್ಲ. ಪ್ರಮುಖವಾಗಿ KYC ಮಾಡಿಸ್ತಾ ಇರುವಂಥದ್ದು ಅವರ ಒಂದು ವಿಳಾಸ ಸರಿ ಇದೆಯಾ, ಅವರಿಗೆ ಸಬ್ಸಿಡಿ ಸಿಗ್ತಾ ಇದೆಯಾ, ಅಥವಾ ಅವರೇನಾದರೂ ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರಾ, ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಸಪ್ಲೈಗಳನ್ನು ಹೊಂದಿದ್ದಾರಾ ಅನ್ನೋ ನಿಟ್ಟಿನಲ್ಲೂ ಕೂಡ KYC ಮಾಡಿಸುವಂಥದ್ದು ಕಡ್ಡಾಯ. ಹೀಗಾಗಿಯೇ ಜನರು ಕೂಡ 16ರ ಒಳಗೆ ಮಾಡಿಸಲೇಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತು ಏಜೆನ್ಸಿ ಮುಂಭಾಗದಲ್ಲಿ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದರು. ಪ್ರಮುಖವಾಗಿ ತಿಂಡಿಯನ್ನು ತಿನ್ನಲೇದೆ ಕೂಡ ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಕ್ಯೂ ಅಲ್ಲಿ ನಿಂತು ಪರದಾಟವನ್ನು ನಡೆಸ್ತಾ ಇದ್ದರು. ಕೆಲವೊಂದಿಷ್ಟು ಜನ ರಾಮನಗರ ನಗರ ಭಾಗದಿಂದ ಬಂದಿದ್ದರೆ, ಮತ್ತೊಂದಿಷ್ಟು ಜನ ಗ್ರಾಮೀಣ ಭಾಗದಿಂದಲೇ ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಒಂದು KYC ಮಾಡಿಸ್ಲಿಲ್ಲ ಅಂದರೆ ತಮ್ಮ ಏನು ಗ್ಯಾಸ್ ಕಲೆಕ್ಷನ್ ಇದೆ ಅದು ಕಟ್ಟಾಗ್ಬೋದು ಅನ್ನುವಂಥ ಆತಂಕ ಕೂಡ ಅವರಲ್ಲಿ ಮನೆ ಮಾಡಿರುತ್ತೆ. ಜೊತೆಗೆ ನಾಳೆ ಮತ್ತು ನಾಡಿದ್ದು 2 ದಿನಗಳು ಕೂಡ ರಜಾ ಇದೆ. ಹೀಗಾಗಿ KYC ಮಾಡಿಸ್ಕೊಳ್ಳೋದಕ್ಕೆ ನಾಳೆ ನಾಡ್ದು ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ನೂರಾರು ಜನರು ಕೂಡ ಒಂದು ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ತಮ್ಮ ಕೈಯಲ್ಲಿ ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡು ಕ್ಯೂ ಅಲ್ಲಿ ನಿಂತಿದ್ರು. ಕೆಲವೊಂದಿಷ್ಟು ವೃದ್ಧರು ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ನಮಗೆ ಬೆಳಗ್ಗೆಯಿಂದಲೂ ಕೂಡ ನಾವು ಇಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದೀವಿ, ನಿಲ್ಲೋದಕ್ಕೂ ಕೂಡ ನಮಗೆ ಶಕ್ತಿ ಇಲ್ಲ, ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಿಲ್ಲ. ನಾವೊಂದು ಕೆಲವೊಂದಿಷ್ಟು ಜನರು ಕೂಡ ನಾವು ಬೇಗ ಈ ಒಂದು KYC ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಬಂದಿದ್ವಿ, ತಿಂಡಿ ತಿನ್ನದೆ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಮತ್ತೊಂದು ಕಡೆ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಗಳು ಕೂಡ ಕೆಲವೊಂದಿಷ್ಟು ಸರ್ವರ್ ಸಮಸ್ಯೆ ಇದೆ. ಹೀಗಾಗಿ ನಾವು ಆದಷ್ಟು ಬೇಗ ಇದನ್ನು ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು KYC ಏನು ಕಡ್ಡಾಯವಾಗಿ ಮಾಡಿದ್ದಾರೆ ಇದನ್ನು ಮಾಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ರಾಮನಗರದ ವಿವೇಕಾನಂದ ನಗರದಲ್ಲಿರುವಂಥ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ಸಾಕಷ್ಟು ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ರು, ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಬಂದಂಥವರಿಗೆ ಅಲ್ಲಿನ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ಒಂದು ವ್ಯವಸ್ಥೆಯನ್ನು, ಕುಡಿಯೋ ನೀರಿಂದಾಗಿರ್ಬೋದು, ಅಲ್ಲಿ ಕೂರೋದಕ್ಕಾಗಲಿ ಒಂದು ವ್ಯವಸ್ಥೆಯನ್ನು ಮಾಡ್ಬೋದಾಗಿತ್ತು. ಅದು ಯಾವುದನ್ನು ಕೂಡ ಮಾಡಿರಲಿಲ್ಲ. ಹೀಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಸರತಿ ಸಾಲಿನಲ್ಲೇ ನೂರಾರು ಜನರು ಕೂಡ ನಿಂತ್ಕೊಂಡು ಪರದಾಟವನ್ನು ನಡೆಸ್ತಾ ಇದ್ರು. ಅದರಲ್ಲಿ ಜೊತೆಯಲ್ಲಿ ಚಿಕ್ಕ ಮಕ್ಕಳನ್ನು ಬೇರೆ ಬೇರೆ ಊರುಗಳಿಂದ ಕೂಡ ಕರ್ಕೊಂಡ್ಬಂದಿದ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದಂಥ ವೃದ್ಧರು ಕೂಡ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ರು. ನಾಳೆ ನಾಡ್ದು ಮಾಡಿಸೋದಕ್ಕಾಗೋದಿಲ್ಲ, ರಜಾ ಇರುತ್ತೆ. ನಾಡ್ದು 16ನೇ ತಾರೀಕು ಕೊನೆ ಇದೆ. ಅಷ್ಟರೊಳಗೆ ನಾವು ಮಾಡಿಸ್ಲಿಲ್ಲ ಅಂದರೆ ನಮಗೆ ತೊಂದರೆ ಆಗ್ಬೋದು, ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಊಟವನ್ನು ಬಿಟ್ಟು, ತಿಂಡಿಯನ್ನು ಬಿಟ್ಟು ಸರತಿ ಸಾಲಲ್ಲಿ ನಿಂತ್ಕೊಂಡು ಪರದಾಟವನ್ನು ನಡೆಸ್ತಿರುವಂಥ ಚಿತ್ರಣ ರಾಮನಗರದಲ್ಲಿ ಇವತ್ತು ಕಂಡು ಬಂದಿರುವಂಥದ್ದು.